ನಾನು ಹೇಳೋದೇನಿದೆ ಚಿಕ್ಕಪ್ಪ, ಯಾವಾಗ್ಲೂ ಹೇಳ್ಬಿಟ್ಟಿದಾರಲ್ಲ. ಯಾರು ಹೇಳಿದ್ರು? ಗುರುಗಳು ಹೇಳಿದ್ದಾರೆ. ಅಪ್ಪನ ಸ್ವಂತ ಅಮ್ಮ ಗಾಯತ್ರಿ ದೇವಿ ಅಮ್ಮವ್ರು ಹೇಳಿದ್ದಾರೆ. ನೈನಮ್ಮ ಮಾನಸ ದೇವಿ ಗುಡಿಗೆ ಹೋಗಿ ಪಂಚಕ ಮಣಿನ್ ಕೂಡ ತಗೊಂಡ್ ಬಂದಿದ್ದಾರೆ. ಇಷ್ಟೆಲ್ಲ ನಡೆದಿದ್ರು ಮತ್ತೆ ಹೇಗೆ ಅಂತ ಕೇಳ್ತೀರಾ? ಅದ್ ಹಾಗಲ್ಲಮ್ಮ. ಈಗ ಮತ್ತೆ ಹೋಗಿ ಭುಜಂಗ ಮಣಿನ್ ತಗೊಂಬಂದ್ರೆ ಯಜಮಾನ್ರ ಕೈ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹುಣ್ಣಿಮೆಗೆ ಹೋಗ್ಬಿಟ್ ಬಾ ಅಮ್ಮ. ಅಷ್ಟರೊಳಗೆ ಆ ಗಜಬಂಡೆ ನಮ್ಮನ್ನ ಹಲವಾರು ರೀತಿಯಲ್ಲಿ ನಮ್ಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ವಿಶಾಲಾಕ್ಷಿ. ಇನ್ಹೇಗ್ ಬರ್ತಾನೆ? ಹೇಗೆ ಬಂದ್ರು ಗುರ್ತಿಡಿಯೋದಕ್ಕೆ ವಿಶಾಲಾಕ್ಷಿ ನೈನಿಗೆ ಬಳೆ ಕೊಟ್ಟಿದ್ದಾಳಲ್ವಾ? ಆ ಬಳೆಗಳನ್ನ ನಿಮ್ ಅತ್ತೆ ಹಾಕೋಬೇಕು ಅನ್ನೋ ಕಾರಣಕ್ಕೆ ನನ್ ದೊಡ್ಡ ಮಗಂಗ್ ಹೇಳಿ ತರ್ಸ್ಕೊಂಡಿದ್ದಾರೆ ದೊಡ್ಡಮ್ಮ. ಏನು? ಹೌದು, ಈ ಅಮ್ಮ ಬಚ್ಚಿಟ್ಟಿರೋ ಬಳೆಗಳನ್ನ ನಿನ್ ಗಂಡ ತಗೊಂಡು ಅವ್ರ ಅಮ್ಮನ್ಗೆ ಕೊಟ್ಟಿದ್ದಾನೆ. ಹಾಕೊಂಡ್ ಯಾರಿಗೂ ಕಾಣಿಸ್ಕೋಬಾರ್ದು ಅಂತಿದ್ದಾಳೇನೋ ಅತ್ತಿಗೆ. ಗಜಬಂಡಿ ಏನಾದ್ರೂ ಬರ್ತಾ ಇದ್ದಾನಾ? ಇಲ್ಲ, ಬರೋದಿಲ್ಲ. ಮತ್ತೆ ಆ ಬಳೆ ಯಾಕೆ ತಗೊಂಡ್ರಿ? ಬಂಗಾರದ ಬಳೆನ ಕದ್ದವರು ಇನ್ವಿಸಿಬಲ್ ಆಗಿ ವಿಶಾಲಾಕ್ಷಿ ತಂದಿರೋ ಗಂಟನ್ ಕೂಡ ಕದಿಯಕ್ ನೋಡ್ತಾ ಇರ್ಬೇಕು. ನೀವೀಗ ಸರಿಯಾಗಿ ಹೇಳಿದ್ರಿ ಚಿಕ್ಕಪ್ಪ. ಅಯ್ಯೋ ನನ್ನತ್ತೆ, ಈ ಗಂಟೆನೇ ಎತ್ತಬೇಕು ಅನ್ಕೊಂಡ್ರಾ? ಒಂದ್ ವಿಷಯ, ಆ ಬೆಳೆನ್ ಯಾರೇ ಹಾಕೊಂಡ್ರು ಕೂಡ ಮಾಯ ಆಗೋದಿಲ್ಲ. ಅದೇನಮ್ಮ, ನೀನೇ ಹೇಳಿದ್ಯಲ್ಲ ಮಾಯ ಆಗ್ತಾರೆ ಅಂತ. ಹಾಗೆ ಹೇಳಿದ್ರೆ ಯಾರ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಅನ್ಕೊಂಡೆ. ವಿಶಾಲಾಕ್ಷಿ ಪರೀಕ್ಷೆ ಕೊಟ್ಲು. ಬಳೆನ್ ತಗೊಂಡಿದ್ದಾರೆ ಅಂದ್ರೆ ಅದನ್ನ ಹಾಕೊಂಡು ಅವ್ರಿಲ್ಲಿ ಬಂದೆ ಬರ್ತಾರೆ ಅಂತ. ಏನ್ ಹೇಳ್ತಾ ಇದ್ದೀರಾ ಮಾಮ್? ಒಂದ್ ಚಿಕ್ಕ ಎಕ್ಸ್ಪೆರಿಮೆಂಟ್ ಅನ್ಕೊಳ್ಳಿ ಬಾವಾ. ಏನ್ ಉಪಯೋಗ? ಲಾಭ ಇಲ್ಲ, ನಷ್ಟನೇ. ಆಗಿದ್ಮೇಲೆ ಈ ತರ ಟೈಮ್ ವೇಸ್ಟ್ ಕೆಲಸಗಳೆಲ್ಲ ಬೇಕಾ ಮಾಮ್? ಏಯ್, ನನಗೆ ಎಲ್ರ ಮುಂದೆ ಅವಮಾನ ಆಗೋ ಹಾಗೆ ಮಾಡಿದ ಮಾಯಾವಿ ಹುಡುಗಿ ಮರ್ಯಾದೆ ತೆಗಿಬೇಕು ಅಂತ ಹೀಗ್ ಮಾಡ್ತಾ ಇದ್ದೀನಿ. ಏನ್ ಮಾಡದ್ಲು? ಬಂಗಾರದ ಬಳೆ ಹಾಕೊಂಡ್ರೆ ಮಾಯ ಆಗ್ತಾರೆ ಅಂತ ಹೇಳಿದಿಕ್ಕೆ ಅದನ್ನ ಅತ್ತೆ ಕದ್ಬಿಟ್ಟು ತಗೊಂಡ್ ಬಂದ್ರಲ್ವಾ ಬಾವಾ? ಹೌದು, ಬಟ್ ಮಾಮ್ ಮಾಯ ಆಗ್ಲಿಲ್ಲ ಅಲ್ವಾ? ಒಡವೆ ಗಂಟನ್ ತಗೊಳ್ಳೂ ಇಲ್ಲ. ಅವಳಿಂದಾನೆ ಅಲ್ವಾ ಆಗ್ಲೇ ಎಲ್ರೂ ನನ್ನ ಕಳ್ಳಿ ತರ ನೋಡಿತು. ಕಳ್ರ ತರ ನೋಡ್ದೆ ಇನ್ನೇಗ್ ನೋಡ್ತಾರ ಬನ್ನಿ ಮಾಮ್. ಇಡಿಯಟ್. ಸಾರಿ ಮಾಮ್. ಇವಾಗ ಏನು? ಓ, ವಿಶಾಲಾಕ್ಷಿ ಎಲ್ರ ಮುಂದೆ ನಿಮ್ಗೆ ಅವಮಾನ ಮಾಡಿದ್ಲು ಅಂತ ನೀವೇನೋ ಮಾಡಕ್ ಹೊರಟಿದ್ದೀರಾ ಅಲ್ವಾ? ಹೌದು ಬಾವಾ. ವಿಷಯ ಏನಂದ್ರೆ ಇದ್ರಲ್ಲಿರೋ ನೀರಲ್ಲಿ ಬೆರ್ಸದ್ ಫಾರ್ಮುಲಾ ಇಂದ ಬೈ ಚಾನ್ಸ್ ಯಾರ ಮೇಲಾದ್ರೂ ಇದ್ ಬಿದ್ರೆ ಫಸ್ಟ್ ಅವ್ರು ಹಾಕಿರೋ ಅಂತ ಬಟ್ಟೆ ಸುಟ್ಟು ಹೋಗಿ ನೆವೆ ಶುರು ಆಗತ್ತೆ. ಕೇರ್ಕೋತಾರೆ, ಹಿತವಾಗಿರುತ್ತಲ್ವಾ? ಏ ಬುದ್ಧಿ ಇಲ್ದಿರೋ ಪೆದ್ದ, ವಿಶಾಲಾಕ್ಷಿ ಉಟ್ಕೊಂಡಿರೋ ಸೀರೆನ ಕಿತ್ತು ಬಿಸಾಕಿ ಕೆರ್ಕೊಳಕ್ ಶುರು ಮಾಡಿದ್ರೆ ಎಲ್ರ ಮುಂದೆ ಅವಳಿಗೆ ಅವಮಾನ ಆಗಲ್ವಾ? ಓ ಐ ಸಿ. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಮಹಾಸಭೆಲಿ ದ್ರೌಪದಿಗೆ ಅವಮಾನ ಆದಂಗೆ ತಾನೆ. ಕರೆಕ್ಟ್ ಬಾಬಾ. ಆದ್ರೆ ವಿಶಾಲಾಕ್ಷಿಗೆ ಸೀರೆ ಕೊಡಕ್ಕೆ ಅವ್ರ ಅಣ್ಣ ಕೃಷ್ಣ ಅಂತೂ ಬರಲ್ಲ. ನಾವ್ ಇಷ್ಟೊಂದ್ ಜನ ಇರ್ಬೇಕಾದ್ರೆ ಇನ್ನೊಂದ್ ಕ್ಯಾರೆಕ್ಟರ್ ಬರೋದಕ್ ಬಿಡ್ತಾರ? ಪ್ಲಾನ್ ಅರ್ಥ ಆಯ್ತು ತಾನೆ? ಅರ್ಥ ಆಯ್ತು ಅತ್ತೆ, ಇಂಪ್ಲಿಮೆಂಟ್ ಮಾಡ್ಬೇಕಷ್ಟೇ.
ಈ ನೀರ್ನ ಹುಡುಗಿ ಮೇಲೆ ಚೆಲ್ಲೋದಕ್ಕೆ ಇಷ್ಟೊಂದೆಲ್ಲ ಯೋಚಿಸ್ಬೇಕಾ? ಅಲ್ಲಿ ಹೋಗಿ ಅವಳ ಮೇಲೆ ಡೈರೆಕ್ಟ್ ಆಗಿ ಎಸೆದ್ರೆ ಗಲಾಟೆ ಮಾಡಿ ನಮ್ಮನ್ನ ಸಿಕ್ಕ ಹಾಕಿಸ್ತಾಳೆ. ಮತ್ತೇನ್ ಮಾಡ್ತೀರಮ್ಮ? ಈ 2 ಗ್ಲಾಸ್ನ ಟ್ರೇನಲ್ಲಿ ಇಟ್ಕೊಂಡು ಅತ್ತೆ ಹೋಗ್ತಾರೆ. ಮನೆಯವ್ರು ಎಲ್ರ ಮುಂದೆ ನಿಂತ್ಕೊಂಡು ದೇವಸ್ಥಾನದಿಂದ ತಂದಿರೋ ತೀರ್ಥ ಅಂತ ಹೇಳಿ ಎಲ್ರನ್ನೂ ಫೂಲ್ ಮಾಡ್ತಾರೆ. ಕತೆ ಹೇಳೋದ್ರಲ್ಲಿ ನೀವು ಎತ್ತಿದ ಕೈ ಬಿಡಿ. ನೀನು ಅವಸರ ಪಟ್ಟು ಬಾಯ್ ಬಿಡ್ಬೇಡ. ನಿನ್ನಿಂದಾಗಿ ಬರೋ ತಲೆನೋವೇ ಅದು. ಆಗಿದ್ಮೇಲೆ ನಾನ್ ಯಾಕೆ ನಿಮ್ಮಿಂದ ಬರ್ಲಿ ಮಾಮ್? ನನ್ಗೇನು ಗೊತ್ತಿಲ್ಲದ ತರ ಎಂಟ್ರಿ ಕೊಡ್ತೀನಿ. ಒಳ್ಳೆ ಐಡಿಯಾ ಬಾವಾ. ಮಾಮ್, ನಿಮ್ ಭಕ್ತಿ ಜಾಸ್ತಿ ಮಾಡ್ಕೊಳ್ಳಿ. ಯಾಕಂದ್ರೆ ವಿಶಾಲಾಕ್ಷಿಗೆ ಭಕ್ತರ್ ಕಂಡ್ರೆ ಇಷ್ಟ ಅಲ್ವಾ? ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಮೈನಸ್. ಹೋಗೋ, ಇವನ್ ಪ್ಲಸ್ ಇಂದಾನೆ ಇಬ್ರು ಬಿದ್ದು ಹೋದ್ರು.